ನಾನು ನಾಗರಾಜ್ ಸಿದ್ದೇಶ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಮಾತಾಡೋದು. ನಾನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀನಿ. ಈಗ ವಿಷಯ ಏನಂದ್ರೆ, ನಾವಿವಾಗ ತುಳಸಿ ಗಿಡದ ಪಕ್ಕದಲ್ಲಿದ್ದೀವಿ. ಈಗ ನೋಡ್ತಿರಲ್ವಾ ತುಳಸಿ ಗಿಡ. ಈ ತುಳಸಿ ಗಿಡದಿಂದ ಏನಾಗ್ತದೆ ಅಂದ್ರೆ, ಅದು ತುಳಸಿ ಗಿಡದಿಂದ ಮಾಲೆನೂ ರೆಡಿ ಮಾಡ್ತಾರೆ. ಈಗ ಮಣಿಯನ್ನು ಮಾಡ್ತಾರೆ ತುಳಸಿ ಗಿಡದ್ದು. ಮತ್ತೆ ಏನಂದ್ರೆ, ಎರಡನೇದು ಇದರಿಂದ ಥಂಡಿ ಮತ್ತೆ ಥಂಡಿ ಅಂತ ಇದು ಇದ್ರೆ ಗುಣ ಆಗ್ತದೆ. ಮತ್ತೇನಂದ್ರೆ, ಇದು ಔಷಧಿ ರೂಪದಲ್ಲೂ ಕೂಡ ಕೆಲಸ ಮಾಡ್ತದೆ. ಮತ್ತೆ ದೇವ್ರಿಗೂ ತುಳಸಿ ಗಿಡ ಬಹಳ ಮುಖ್ಯ. ದೇವ್ರಿಗೂ ಇದನ್ನ ತಲೆ ಮೇಲೆ ಹಾಕೋದ್ರಿಂದ ಶ್ರೇಷ್ಠ ಗಿಡ ಅಂತ ಹೇಳ್ತೀವಿ. ಅದರಲ್ಲೂ ಎರಡು ರೀತಿಯ ತುಳಸಿ ಗಿಡಗಳು ಇರ್ತವೆ. ಇದು ಕೆಂಪು ಗಿಡ, ಅದಕ್ಕೂ ಬೆಳ್ಳಗಿನ ಬರುವಂತದ್ದು ಮತ್ತೊಂದು ಗಿಡ ಇರ್ತದೆ. ಮತ್ತೇನಂದ್ರೆ, ಇದರಿಂದ ತಿನ್ನೋದ್ರಿಂದ ಮತ್ತೆ ಇದು ಬಳಸೋದ್ರಿಂದ ಏನು ನಮಗೆ ಹೆಚ್ಚಿನದಾಗಿ ಮನೆ ಹತ್ರ ಬೆಳೆಸಬೇಕು. ಅದನ್ನ ಬಳಸೋದ್ರಿಂದ ಥಂಡಿ ಆಗಿರ್ಬೋದು, ಮತ್ತೆ ದೇವರಿಗೂ ಇದು ಪ್ರಿಯಕರವಾದಂತ ತುಳಸಿ ಗಿಡ. ಅದಕ್ಕೋಸ್ಕರ ಮತ್ತೆ ದೇವ್ರಿಗೆ ಮಾಲೆ ಗೀಲೆ ಹಾಕೋದಿರ್ಬೋದು. ಮತ್ತೇನಂದ್ರೆ, ಇದರಿಂದ ಮಣಿ ಏನು ನಾವು ಇದು ಮಾಡ್ಕೊಳ್ತೀವಿ, ಅದನ್ನು ಕೂಡ ರೆಡಿ ಮಾಡ್ತಾರೆ ಇದರಿಂದ. ಆ ಒಂದು ನಿಟ್ಟಿನಲ್ಲಿ ಒಂದೆರಡು ಮಾತನ್ನ ಆಡಕ್ಕೆ ಇಷ್ಟಪಡ್ತೀನಿ.